ಸೆಡಂ ತಾಲೂಕಿನ ಕಾರ್ಯಕ್ರಮವನ್ನು ಶ್ರೀ ಮಲ್ಲಯ್ಯ ಬೆಟ್ಟದ ಆವರಣ, ಮುರಾಜಿ ದೇಸಾಯಿ ವಸತಿ ಶಾಲೆ ಆವರಣ, ಕೊಡ್ಲಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಸೆಡಂ ತಾಲೂಕು ಶ್ರೀ ಫೌಂಡೇಶನ್ ಟ್ರಸ್ಟ್ ಬೆನಕನಹಳ್ಳಿ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಕೊಡ್ಲಾ ಇವರ ಸಹಯೋಗದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಗಣಪತಿ ಮಾಳಂಜಿ ಸರ್ ಇವರು ಯೋಜನೆಯ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಪರಿಚಯಿಸುತ್ತಾ, ಗಿಡಮರಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ನಾವೆಲ್ಲರೂ ಪ್ರಕೃತಿಗೆ ಚಿರಋಣಿಯಾಗಿರಬೇಕು, ಪ್ರತಿಯೊಬ್ಬರೂ ಹುಟ್ಟಿದ ದಿನ ಅನೇಕ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನೆನಪಿಗಾಗಿ ಒಂದೊಂದು ಸಸಿಗಳನ್ನು ನೆಡುವಂತಹ ಉತ್ತಮ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅಂತ ಮಾಹಿತಿ ನೀಡಿದರು. ರಾಮನಗೌಡ CHR ಶ್ರೀ ಫೌಂಡೇಶನ್ ಟ್ರಸ್ಟ್ ಇವರು ಯೋಜನೆಯಲ್ಲಿ ಹಲವಾರು ಇಂತಹ ಜನಪರ ಕಾರ್ಯಕ್ರಮಗಳನ್ನು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಮಾಡುತ್ತಿದ್ದು, ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು, ಅರಣ್ಯವನ್ನು ಸಂರಕ್ಷಿಸಬೇಕು, ಗಿಡಗಳನ್ನು ಬೆಳೆಸಿ ಪೋಷಿಸಬೇಕು ಎನ್ನುವ ಮಾಹಿತಿ ನೀಡಿ ಅರಣ್ಯ ಗಿಡಗಳ ನಾಟಿ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಇದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪವಿತ್ರ ದೇವಿ ಪ್ರಾಂಶುಪಾಲರು, ಮುರಾಜಿ ದೇಸಾಯಿ ವಸತಿ ಶಾಲೆ ಕೊಡ್ಲಾ, ಶಿವಕುಮಾರ್ ಜಾಡರ್ ಜಿಲ್ಲಾ ಜನ ಜಾಗೃತಿ ವೇದಿಕೆಯ ಸದಸ್ಯರು, ವರದ್ ಬಿ ಸ್ವಾಮಿ ಹಿರೇಮಠ್, ಜಯ ಕರ್ನಾಟಕ ಜನಪರ ವೇದಿಕೆ ಉಪಾಧ್ಯಕ್ಷರು, ಕಲಬುರಗಿ ಮಲ್ಲು ಅವಟಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶರು, ನಾಗಭೂಷಣ್ ಆಲೂರು ಪ್ರಧಾನ ಕಾರ್ಯದರ್ಶಿ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಸಮಾಜ ಸೆಡಂ ಸುರೇಶ್ ರೆಡ್ಡಿ ಪೂರ್ಮಾ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಕೊಡ್ಲಾ ಸೋಮನಾಥ್ ರೆಡ್ಡಿ ಬೆಳಗೇರಿ, ಶಿವಶರಣಯ್ಯ ಸ್ವಾಮಿ ಕಪೂರ, ಬಸವರಾಜ್ ಅಲ್ಲೋಳಿ, ಅಂಬುಜಾ ಒಕ್ಕೂಟ ಸದಸ್ಯರು ಕೂಡ್ಲಾ ಶ್ರೀಧರ್ ಅರಳಿ ಇವರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿಗಳು ಮಂಜುನಾಥ್ SG ಅವರು ಪ್ರಾಸ್ತಾವಿಕವಾಗಿ ಯೋಜನೆಯ ಬಹುಮುಖ್ಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ವೀಕ್ಷಕರೇ, ದಶಲಕ್ಷ ಗಿಡ ನಾಟಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡುತ್ತಾ ಶೌರ್ಯ ವಿಪತ್ತು ನಿರ್ವಹಣಾ ತಂಡಗಳ ಬಗ್ಗೆ ಪೂಜ್ಯರ ಆಶಯದ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಮೊಡಬಿ ಗುಂಡೇರಾವ್, ಮುಖ್ಯ ಶಿಕ್ಷಕರು ಸರ್ಕಾರಿ ಶಾಲೆ ಕೊಡ್ಲಾ ಅವರು ಮಕ್ಕಳಿಗೆ ಸಾರ್ವಜನಿಕರಿಗೆ ಗಿಡ ಮರಗಳ ಬೆಳೆಸಿದರೆ ಪ್ರಯೋಜನವನ್ನು ತಿಳಿಸಿ ಎಲ್ಲರೂ ಗಿಡ ಮರಗಳನ್ನು ಬೆಳೆಸುವಂತೆ ಮಾಹಿತಿ ನೀಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪವಿತ್ರ ಕ್ಷೇತ್ರಕ್ಕೆ ಅಪಕೀರ್ತಿಯನ್ನು ಉಂಟು ಮಾಡುವ ದುಷ್ಟ ಶಕ್ತಿಗಳು ನಾಶವಾಗುವ ಕಾಲ ಬಹಳ ದೂರವಿಲ್ಲ, ದೂರದ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಪಾಲಕರು ಇಡೀ ರಾಜ್ಯದಲ್ಲಕ್ಕೂ ಇದ್ದಾರೆ ಎಂದು ಪೂಜ್ಯರೊಂದಿಗೆ ನಾವಿದ್ದೇವೆ ಎನ್ನುವ ನುಡಿಗಳು ತಿಳಿಸಿದರು. ಇನ್ನು ಈ ಕ್ಷೇತ್ರದಲ್ಲಿ ಮೂಲಕ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ವಲಯ ಮೇಲ್ವಿಚಾರಕರು ಬಸವಣ್ಣಪ್ಪ ತುಪ್ಪದ್ ನಿರೂಪಿಸಿದ್ರು. ಶೌರ್ಯ ತಂಡದ ನಾಯಕ ರಾಜು ಮಾಳಪ್ಪನವರ್ ಸ್ವಾಗತಿಸಿದ್ರು. ಕೃಷಿ ಮೇಲ್ವಿಚಾರಕರು ಶಂಕರ್ ಬಂಡಿ ವಂದಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೊಡ್ಲಾ ವಲಯದ ಎಲ್ಲ ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಸದಸ್ಯರು, ಕೊಡ್ಲಾ ಕಾರ್ಯಕ್ಷೇತ್ರದ ಸ್ವಸಹಾಯ ಸಂಘದ ಸದಸ್ಯರು, ಗ್ರಾಮದ ಗಣ್ಯರು ಮತ್ತು ವಲಯದ ಸೇವಾ ಪ್ರತಿನಿಧಿಗಳು, ಪತ್ರಿಕೆಯ ವರದಿಗಾರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಮತ್ತು ಶ್ರೀ ಫೌಂಡೇಶನ್ ಟ್ರಸ್ಟ್ ಬೆನಕನಹಳ್ಳಿ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಆಶ್ರಯದಲ್ಲಿ ನಮ್ಮ ಮೊರಾರ್ಜಿ ಅಲ್ಪಸಂಖ್ಯಾತ ವಸತಿ ಶಾಲೆಯ ಆವರಣದಲ್ಲಿ ಮಲ್ಲಯ್ಯನ ಗುಡ್ಡದ ಪರಿಸರದಲ್ಲಿ ಇವತ್ತೇನು ಸಸಿ ನೆಡುವಂತ ಕಾರ್ಯಕ್ರಮ, ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ, ಈಗಾಗಲೇ ಪರಿಣಾಮಕಾರಿಯಾಗಿ ಮಾತನಾಡಿರುವಂತ ಗಣಪತಿ ಮಾಳಂಜಿ ಜಿಲ್ಲಾ ನಿರ್ದೇಶಕರಲ್ಲಿ ಶರಣೆಂದು ಮತ್ತು ನಮ್ಮ ತಾಲೂಕಾ ಸಂಚಾಲಕರಾದಂತಹ ಮಂಜುನಾಥ್ ಅವರಲ್ಲಿಯೂ
ಮತ್ತು ಪ್ರಾಂಶುಪಾಲರಾದಂತಹ ಸಹೋದರಿ ಪವಿತ್ರಾ ದೇವಿಯವರಲ್ಲಿ ಮತ್ತು ಶಿವಕುಮಾರ್ ಜಾಡರ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾನ್ಯ ಸದಸ್ಯರಲ್ಲಿಯೂ ಈಗಾಗಲೇ ಈಗ ತಾನೇ ಆಗಮಿಸಿರುವಂತಹ ನಮ್ಮ ಶ್ರೀ ಫೌಂಡೇಶನ್ ಟ್ರಸ್ಟಿನ CRS ರಾಮನಗೌಡ ಸರ್ ಅವರೇ ಮತ್ತು ಯಾವಾಗಲೂ ಕ್ರಿಯಾಶೀಲ ಯುವಕ ಶಕ್ತಿಯಾಗಿರುವಂತಹ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ವರದಾಸ್ವಾಮಿ ಅವರೇ ಮತ್ತು ಒಕ್ಕೂಟದ ಅಧ್ಯಕ್ಷರಾದಂತಹ ಗೌರಮ್ಮನವರೇ ಮತ್ತು ನಾಗಭೂಷಣ್ ಅಲ್ಲೂರ್ ಅವರೇ, ಸುರೇಶ್ ರೆಡ್ಡಿ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಸುರೇಶ್ ರೆಡ್ಡಿ ಕುರ್ಮಾ ಅವರೇ, ದಯವಿಟ್ಟು ಯಾರು ತಿಳ್ಕೊಬಾರ್ದು. ಎಲ್ಲ ಭಾಗವಹಿಸಿದಂತ ಹಿರಿಯರಿದ್ದೀರಿ, ನಮ್ಮ ಬಸವನಗೌಡರು ಇದ್ದಾರೆ, ಮಲ್ಲಿಕಾರ್ಜುನ ರಾವಟ್ಟಿ ಎಲ್ಲ ಸೇರಿದಂತೆ ನಿಮ್ಮೆಲ್ಲರಿಗೂ ಮಾತೆಯರಿಗೂ ನಿಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗೂ ಶರಣಾರ್ಥಿ. ಬಹಳ ಹತ್ರ ಮಾತನಾಡೋದಿಲ್ಲ. ನಿನ್ನ ತಾನೇ ನಮ್ಮ ಬಸವನಗೌಡರು ಮಂಜುನಾಥ್ ಸರ್ ಅವರು ನಿಮಗೆ ಬರ್ಬೇಕಂತ ಹೇಳಿದ್ದಾರೆ ಅಂತ ಹೇಳುದು, ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳುದು. ಮಂಜುನಾಥ್ ಸರ್ ಅವ್ರ ಹೆಸರು ಹೇಳ್ಬೇಡ, ನಾ ಬರ್ತೀನಿ ಅಂತ ಬಂದಿದ್ದೀನಿ. ಬಹಳ ಚೆನ್ನಾಗಿ ಕಾರ್ಯಕ್ರಮ. ಸರ್ ಅವರಂತೂ ಅರ್ಥಪೂರ್ಣವಾದಂತ ಮಾತು. ಇಡೀ ಜಿಲ್ಲೆ ಒಳಗ ನಮ್ಮ ಧರ್ಮಸ್ಥಳದ ಒಂದು ಯೋಜನೆ ಏನು ಆ ಸಂಸ್ಥೆ ಮಾಡುತ್ತಿರುವಂತದ್ದು, ಇಡೀ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದೊಳಗ ಒಂದು ಒಳ್ಳೆಯ ಕೆಲಸವನ್ನ, ಸಮಾಜಮುಖಿ ಕೆಲಸವನ್ನ ಮಾಡುತ್ತಿರುವಂತ ಏಕೈಕ ಸಂಸ್ಥೆ ಯಾವುದಾದ್ರೂ ಇದ್ರೆ ನಮ್ಮ ಧರ್ಮಸ್ಥಳ ಅನ್ನುವಂಥದ್ದು ಅಭಿಮಾನದಿಂದ. ಎಷ್ಟೋ ಈಗ ನಾನು ಮಂಜುನಾಥ್ ಅವ್ರ ಜೊತೆ, ಬಸವನಗೌಡ ಜೊತೆ, ನಾನು ಬಸವಣ್ಣವ್ರ ಜೊತೆ ಮಾತಾಡ್ತೀನಿ. ಕೋಲ್ಡಾದೊಳಗೆ ಈ ನಾನು ಇಲ್ಲಿ 35-40 ವರ್ಷಕ್ಕೆ ಶ್ರೀರಂಗ ಬಂದು ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ, ಸಮ್ಮೇಳನ ಅಧ್ಯಕ್ಷ ಆಗಿ ಎಲ್ಲ ಇಲ್ಲೇ ನಾವೆಲ್ಲ ಆಳಂತ ಬಂದು ಇಲ್ಲೇ ಎಲ್ಲ ನಾವು ಟೀಚರ್ ಆಗಿ, ಲೆಕ್ಚರ್ ಆಗಿರೋದಕ್ಕಿಂತ ಮುಂಚೆ ಇಲ್ಲೇ. ಇವತ್ತು ಸುಯೋಗ ಅಂದ್ರೆ ಈ ಊರಿನಲ್ಲಿ ಒಂದು ಅವಕಾಶ ಸಿಕ್ಕದ ಶಿಕ್ಷಕನಾಗಿ, ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆದ್ರೆ ನಾನು ನೋಡಿದ್ರೆ ಕಟ್ಟಡ ನಡೆಯುವಂತ ಸಂದರ್ಭದಲ್ಲಿ ಬೋರ್ವೆಲ್ ಹಾಕಿದೆವು. ಅವಾಗ ಹಿಂದೆ ಬೋರ್ವೆಲ್ ಹಾಕ್ಯಾರ, ಎಲ್ಲ ಬೋರ್ವೆಲ್ ಫೇಲ್ ಆಗ್ತದೆ. ನಮ್ 3.5 ಕೋಟಿ ಬಿಲ್ಡಿಂಗ್ ತಯಾರಾಗೈತಿ. ಈಗ ಇನ್ನೇನು ಒಂದು ನೀವು ಬಂದಿಲ್ಲ ಯಾಕೋ 3.5 ಅವ ಬಹಳ ದಿವಸ ಈಗ ಬರ್ಬೇಕು. ನೀವು ಬಹಳ ಚೆನ್ನಾಗಿ ಲೋಕ್ ಆಗಿದೆ. ನಮ್ಮ ಪ್ರಾಂಶುಪಾಲರು ಕಟ್ಟಡ ಏನಲ್ಲ ಇಂತ ಸ್ವಲ್ಪ ಜನ ಹೊಸ ಸ್ವಲ್ಪ ಚೆನ್ನಾಗಿ ಕಾಣಿಲ್ಲ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೀವು ಮತ್ತೆ ಬರ್ಬೇಕು, ನೀವೆಲ್ಲರೂ ಸಹಿತ ಬಂದು ನೋಡ್ಬೇಕು. ಆದ್ರೆ ಅವಾಗ 15 ವರ್ಷದ ಹಿಂದೆ ನಾವು ಅನೇಕ ಕಾರ್ಯಕ್ರಮಗಳಿಗೆ ಊರಿಗೆ ಬರ್ತಿದ್ದೆ. ಇಲ್ಲಿ ಬಂದಾಗ ನೋಡಿದ್ರೆ ನೀರಿನ ಸಮಸ್ಯೆ ಬಹಳ ಇತ್ತು. ನನ್ನ ಕಟ್ಟಡ, ನನ್ನ ಶಾಲೆ ಕಟ್ಟಡ ಟೈಮಿಗೆ ಬೋರ್ವೆಲ್ ಹೊಡ್ಸೋರ ಎಷ್ಟು ನೀರಂತೆ, ಬಹಳ ನೀರ್ ಬಿದ್ದು 3-4 ಇಂಚ್ ನೀರ್ ಬಿದ್ದವ. ನಮ್ಗೆ ನೀರಿನ ಕೊರತೆನೇ ಇಲ್ಲ. ಯಾಕೆ ವಾಟರ್ ಸೋರ್ಸ್ ಹೆಚ್ಚಿಗೆ ಇರುತ್ತಂದ್ರೆ ಈ ಕೆರೆಗಳು ಮಾಡುವವರು ಯಾರು? ಹಾಗಂದ್ರೆ ಜನಪ್ರತಿನಿಧಿಗಳನ್ನ ಮಾಡಿದೇನು? ಅವರು ಮಾಡ್ಯಾರ. ಆದ್ರೆ ಸಣ್ಣ ಪುಟ್ಟ ಕೆರೆಗಳನ್ನ ಮಾಡುವಂಥದ್ದು ಗ್ರಾಮಸ್ಥರ ಸಹಕಾರದಿಂದ ಮತ್ತು ಸರ್ಕಾರದ ಸಹಯೋಗದೊಂದಿಗೆ ಗ್ರಾಮಾಭಿವೃದ್ಧಿ ಏನ್ ನಮ್ಮ ಧರ್ಮಸ್ಥಳದವರು ಮಾಡಿದಾರಲ್ಲ, ಇವತ್ತು ಕೋಲ್ಡಾದಲ್ಲಿ ತುಂಬಿದ ಕೆರೆ ನೋಡುವಂತ ದೃಶ್ಯ ಮತ್ತು ಇನ್ನ ತೊಡೆ ದಿನ ಬಿಟ್ರೆ ಆ ಕೆರೆ ಚೆನ್ನಾಗಿ ಮಾಡಿದ್ರಂದ್ರೆ ಒಳಗಡೆ ಬೋಟ್ ಸಹಿತ ನಾವು ವ್ಯವಸ್ಥೆ ಮಾಡಬಹುದು. ಬಹಳ ಸುಂದರವಾದಂತಹ ತಾಣ, ಪ್ರವಾಸಿ ತಾಣ ಆಗುವಂಥದ್ದು ಅಷ್ಟೇ ಇದೆ. ಬಹಳ ಬೇರೆ ಬೇರೆ ಕಡೆನೂ ಕೆರೆಗಳನ್ನು ಮಾಡಿದ್ದಾರೆ. ಲೋಕಾರ್ಪ ಬೊಮ್ಮನಹಳ್ಳಿಯಲ್ಲಿ ಕೆರೆ ಮಾಡಿದ್ದಾರೆ. ಜಿಲ್ಲೆ ಒಳಗ ಸುಮಾರು 300ಕ್ಕೂ ಹೆಚ್ಚು ಅನಿಸ್ತು. ನಾನು 300ಕ್ಕೂ ಹೆಚ್ಚು, 45 ರಾಜ್ಯದಲ್ಲಿ 1000, ನಮ್ಮ ಜಿಲ್ಲೆಯಲ್ಲಿ 30. ಹೀಗೆ ಕೆರೆಗಳನ್ನ ನಿರ್ಮಾಣ ಮಾಡುವಂಥದ್ದು. ಯಾಕೆ ಕೆರೆಗಳು ಬೇಕಂದ್ರೆ ಜಲಸಂಪನ್ಮೂಲ. ಈಗ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟದಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ರಂದ್ರೆ ಹಿಂದಿನ 1000 ವರ್ಷದ ಹಿಂದೆ, ಯಾಕಂದ್ರೆ ನೀರೆಲ್ಲದ ಅಲ್ಲಿ ಮನುಷ್ಯ ಇರ್ತಾನ, ಪ್ರಾಣಿಗಳಿರ್ತಾವ. ಬ್ಯೂರೋ ರಿಪೋರ್ಟ್ BFA ನ್ಯೂಸ್ ಸಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.